ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನಿಮಗೆಲ್ಲ ಗೊತ್ತೈತಿ ನಾವು ಹೈದ್ರಾಬಾದಿಗೆ ಬಂದೆ ಅಂತ ಹೇಳಿ. ಇಲ್ಲಿ ಬಂದ್ಮೇಲೆ ನೋಡ್ರಿ ಆ್ಯಕ್ಚುಲಿ ಬೀದರದು ಹೋಗಿದ್ನಿ ವಿಡಿಯೋಸ್ ನೀವೆಲ್ಲ ನೋಡಿರಿ. ಸೊ ಇಯರ್ ಎಂಡ್ ಆಗಿರೋದ್ರಿಂದ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಒಂದು ರಾಮೋಜಿ ಇಲ್ಲ ವಂಡರ್ಲಾ ನೈಟ್ ಇವೆಂಟಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನನ್ನ ಮೈದ್ನಿಗೆ ಆರಾಮ್ ಇಲ್ದದ್ದಿಂದ ಅದನ್ನು ಕ್ಯಾನ್ಸಲ್ ಮಾಡಿ ನಾವು 3 ಮಂದಿ ನೋಡ್ರಿ ಈಗ ಹೊಂಟಿರೋದು ಲುಲ್ಲು ಮಾಲಿಗೆ. ಸೊ ಮಾಲ್ ಅಷ್ಟು ಅಡ್ಡಾಡಿ ಬರೋಣ ಅಂತ ಹೇಳಿ ಹೊಂಟೇವಿ. ಸೊ ಮಾಲ್ ಒಳಗೆ ಏನು ಡೆಕೋರೇಷನ್ ಮಾಡಿರ್ತಾರೆ, ನ್ಯೂ ಇಯರ್ ಸೆಲೆಬ್ರೇಷನ್ದು ಏನೇನು ಇರ್ತೈತಿ ಅಂತ ಹೇಳಿ ತೋರಿಸ್ತೀನಿ. ನೀವು ಇನ್ನೂ ನನ್ನ ಗೋವಾ ವಿಡಿಯೋಸ್ ಆತ ಬೀದರ್ ವ್ಲಾಗ್ ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ, ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಹೈದ್ರಾಬಾದ್ ಒಳಗೆ ಅದೇವು ನೋಡ್ರಿ, ಇನ್ನೊಂದು 2-3 ದಿನ ನಾವು ಇಲ್ಲಿಂದನೂ ಹೋಗ್ತೇವೆ. ಬಟ್ ಹೋಗೋದ್ರೊಳಗೆ ನ್ಯೂ ಇಯರ್ ಇಲ್ಲೇ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ ಈ ವರ್ಷ ನಾವು ಇಲ್ಲೇ ಅದೇವಿ. ಇವ್ರದ್ದು ಮನೆ ಇರೋದು ಬಾಚುಪಲ್ಲಿ ಒಳಗೆ. ಸೊ ಬಾಚುಪಲ್ಲಿಯಿಂದ 9.2 ಕಿಲೋಮೀಟರ್ಸ್ ಐತಿ ಲುಲ್ಲು ಮಾಲ್. ಇಲ್ಲಿ ನಾ ಆ್ಯಕ್ಚುಲಿ ಬೆಂಗಳೂರು ಲುಲ್ಲು ಮಾಲ್ ನೋಡೋ ಆಸೆ ಭಾಳ ಐತಿ. ಬಟ್ ಅಲ್ಲಿ ಗೇಮ್ಸ್ ಅದು ಇದಾವೆ ಚಂದ ಐತೆ ಅಂತ ಹೇಳಿ. ಬಟ್ ಇವ್ರು ಒಮ್ಮೆ ಕರ್ಕೊಂಡು ಹೋಗಿಲ್ಲ. ಸೊ ಇಲ್ಲಿ ಲುಲ್ಲು ಮಾಲಿಗೆ ಕರ್ಕೊಂಡು ಹೊಂಟಾರ ನೋಡ್ರಿ. ಆಮೇಲೆ ನೋಡಿ ನಾವಿಬ್ರು ಈಗ ಟ್ವಿನ್ನಿಂಗ್ ಆಗೇವಿ. ಆ್ಯಕ್ಚುಲಿ ನಾ ಹಾಕೊಂಡೆ ಈ ಡ್ರೆಸ್, ಆಮೇಲೆ ಅವ್ರದ್ದು ಇತ್ತು ಅಂತ ಹೇಳಿ ಅದನ್ನ ಕಲರ್ ತೆಗೆದು ಇಟ್ಬಿಟ್ನಿ ನೋಡ್ರಿ. ಸೊ ಟ್ವಿನ್ನಿಂಗ್ ಆಗಿಬಿಟ್ವಿ ನಾವು. ಟ್ವಿನ್ನಿಂಗ್ ಆಗಿ ಈಗ ಲುಲ್ಲು ಮಾರ್ಕೆಟ್ ನೋಡಕ್ಕೆ ಹೊಂಟೇವಿ. ಈಗ ನಾವು ಲುಲ್ಲು ಮಾಲ್ ಕಡೆ ಹೊಂಟೀವಿ ನೋಡ್ರಿ. ಎಲ್ಲಿ ನೋಡಿದಲ್ಲಿ ಬರೀ ಸೇಲ ಅಂತೈತಿ. ಇಯರ್ ಎಂಡ್ ಅಂಥೇಳಿ ಸೇಲ್ ಇತ್ತು. ಸೊ ಇವ್ರು ಹೆಂಗಂದ್ರೆ ಇಯರ್ ಎಂಡ್ ಅಂಥೇಳಿ ಸೇಲ್ ಇಡ್ತಾರೆ, ಆಮೇಲೆ ಜನವರಿ ಒಳಗೆ ನ್ಯೂ ಇಯರ್ ಅಂಥೇಳಿ ಸೇಲ್ ಇಡ್ತಾರೆ, ಅದಾದ್ಮೇಲೆ ಫೆಬ್ರವರಿ ಒಳಗೆ ವ್ಯಾಲೆಂಟೈನ್ಸ್ ಡೇ ಅಂತೇಳಿ ಸೇಲ್ ಇಡ್ತಾರೆ. ಸೊ ಬರೀ ಸೇಲ್ ಮೇಲೆ ಸೇಲ್ ಇಟ್ಕೊತ ಹೋಗ್ತಾರೆ, ತೊಗೊಳ್ಳೋದು ಬ್ಯಾಡು ಅನ್ನೋದು ನಮಗೆ ಗೊತ್ತಿರ್ಬೇಕು ನೋಡ್ರಿ. ಸೊ ಇಷ್ಟು ಟ್ರಾಫಿಕಿಂದ ನಾವು ಲುಲ್ಲು ಮಾಲ್ ಹೋಗಕ್ಕೆ ನಮಗೆ ಆಲ್ಮೋಸ್ಟ್ 45 ಮಿನಿಟ್ಸ್ ಹಿಡಿತು. ನಾವೀಗ ಮಾಲ್ ಒಳಗೆ ಬಂದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು, ಯಾಕಂದ್ರೆ ನ್ಯೂ ಇಯರ್ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು. ನೋಡು ನೀವು ಇಲ್ಲೇ ಅಡ್ಡಾಡ್ತೇವೆ ಸ್ವಲ್ಪ ಹೊತ್ತು. ಆಮೇಲೆ ಏನಂತಿಂದ ಮನೆಗೆ ಹೋಗ್ತೇವೆ. ಲುಲ್ಲು ಒಳಗೆ ನೋಡ್ರಿ ಎಷ್ಟು ವೆರೈಟೀಸ್ ಸ್ವೀಟ್ಸ್ ಆದ ಸ್ನ್ಯಾಕ್ಸ್ ಎಲ್ಲ ಇರ್ತೈತಿ. ಇಲ್ಲೇನು ನೋಡೋಕ್ಕಿರಲ್ಲ, ಇಷ್ಟು ವೆರೈಟಿ ಹಲ್ವಾ ಅದಾವೆ ನೋಡ್ರಿ, ಸುಮಾರು ವೆರೈಟಿ ಅದಾವೆ. ನೋಡ್ಬೋದು ನೀವಿಲ್ಲೇ ಎಲ್ಲ ಫ್ರೆಶ್ ಫ್ರೂಟ್ಸ್ನೂ ಅದಾವೆ, ವೆಜಿಟೇಬಲ್ ಫ್ರೂಟ್ಸ್, ಆಮೇಲೆ ಡೆಸರ್ಟ್ಸ್ ಎಲ್ಲನೂ ಇಲ್ಲೇ ಇರ್ತೈತಿ. ಎಸ್ಪೆಷಲಿ ಡೆಸರ್ಟ್ ಸೆಕ್ಷನ್ ಒಳಗೆ ನೋಡ್ಬೋದು ನೀವು ಕ್ರೊಸಾನ್ಸ್, ಪಫ್, ಪಿಜ್ಜಾ ಇವೆಲ್ಲ ಇರ್ತಾವೆ. ನಾವು ಸ್ವಲ್ಪ ತಗೊಳಗೆ ಬಂದ್ಕೊಳ್ಳೋ ಸ್ವಲ್ಪ ಅಡ್ಡಾಡಿದ್ವಿ. ಆಮೇಲೆ ನೋಡ್ಬೋದು ನೀವು ಇಲ್ಲೇ ಪಿಜ್ಜಾ, ಕ್ರೊಸಾಂಟ್, ಸ್ಟ್ರಾಬೆರಿ, ಪೈನಾಪಲ್ ಎಲ್ಲನೂ ತೊಗೊಂಡೇವಿ. ಸೊ ಟ್ರೈ ಮಾಡೋಣಂತ. ಆ್ಯಕ್ಚುಲಿ ಶಾಪಿಂಗ್ ಹುಡುಗಿಯಾರು ಮಾಡ್ತಾರೆ. ಬಟ್ ನಮ್ಮ ಕೇಸ್ ಒಳಗೆ ನೋಡ್ರಿ ನನ್ನ ಹಸ್ಬೆಂಡ್ ಚಲೋ ಸಿಕ್ತಂದ್ರೆ ತೊಗೊಂಡ್ಬಿಡ್ತಾರೆ. ಬ್ರ್ಯಾಂಡ್ ಅವ್ರದ್ದು ಸ್ವಲ್ಪ ಬ್ರ್ಯಾಂಡ್ಸ್ ಅದಾವೆ, ಅವು ಏನೋ ಚಲೋ ಸಿಕ್ಕೋದ್ರೆ ತೊಗೊಂಡ್ಬಿಡ್ತಾರೆ. ಅವ್ರ ತೊಗೊಳತ್ತಾರ, ನಾವು ಪಿರಿ ಮಾಲ್ ಅಡ್ಡಾಡತ್ತೇವೆ ಬರೀ. ನಮಗೂ ತೊಗೊಳೋದು ಆಸೆ ಐತಿ ಖರೆ, ಬಟ್ ಮೂಡಿಲ್ಲ ಈಗ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಲುಲ್ಲು ಒಳಗೆ ಆಫರ್ ಅದು ಇರ್ತೈತಿ, ಆಮೇಲೆ ಜುಡಿಯೋ ಒಳಗೆ ಆಫರ್ ಇರ್ತೈತಿ. ಶಾಪಿಂಗ್ ಮಾಡೋರಿದ್ರೆ ಹೋಗಿ ಈಗ ಪಟ್ ಶಾಪಿಂಗ್ ಮಾಡೋದ್ರಿ. ಔಟ್ಫಿಟ್ ಈಗೇನು ನೀವು ಹುಡಿ ನೋಡತ್ತಿರಲ್ಲ, ಇದು ನನ್ನ ಹಸ್ಬೆಂಡಿಂದ. ಸೊ ಅವರಿಗೆ ಸಣ್ಣದಾಗತ್ತಿತ್ತು ಅಂಥೇಳಿ ನಂಗೆ ಕೊಟ್ರೆ. ಆ್ಯಂಡ್ ನಂಗೆ ಬ್ಲ್ಯಾಕ್ ಕಲರ್ ಅಂದ್ರೆ ಇಷ್ಟ. ಸೊ ತೊಗೊಂಡ್ಬಿಟ್ಟೆ. ಇಲ್ಲೇ ಲುಲ್ಲು ಬಾಜು ಫುಡ್ ಸ್ಟ್ರೀಟ್ ಐತಿ. ಸೊ ನಾವು ಫುಡ್ ಸ್ಟ್ರೀಟ್ನಾಗ ಗೋಬಿ ತಿನ್ನತ್ತೇವೆ ನೋಡ್ರಿ. ನಾವೀಗ ನೆಕ್ಸ್ಟ್ ಟ್ರೈ ಮಾಡ್ತಿರೋದು ಗೋಲ್ ಬಜ್ಜಿ. ಸೊ ಗೋಲ್ ಬಜ್ಜಿ ಅಂದ್ರೆ ನಮಗೆ ಭಾಳ ಇಷ್ಟ ಆಗ್ತೈತಿ, ಅದಕ್ಕೆ ಅದನ್ನು ಟ್ರೈ ಮಾಡತ್ತೇವೆ. ನಾವೀಗ ಬಂದಿರೋದು ಅಪ್ಸರಾ ಬಾದಾಮ್ ಮಿಲ್ಕ್ ಅಂತ ಹೇಳಿ. ಸೊ ಇಲ್ಲಿ ಹೆಂಗೈತೆ ಅಂದ್ರೆ ಸ್ಪೆಷಲ್ ಕೋವಾ ಬಾದಾಮ್ ಮಿಲ್ಕ್ ನೋಡ್ರಿ. ಅವ್ರು ಫಸ್ಟ್ ಹಂಗೆ ಕೋವಾ ಅದು ಹಾಕಿ ನೋಡ್ರಿ ಬಾದಾಮ್ ಹಾಕಾಕತ್ತಾರ, ಅವ್ರು ಕೋವಾ ಹಾಕ್ತಾರೆ ನೋಡ್ರಿ. ಸೊ ಇದು ಇವ್ರದ್ದು ಸ್ಪೆಷಲ್ ಕೋವಾ ಬಾದಾಮ್ ಮಿಲ್ಕ್. ಟ್ರೈ ಮಾಡ್ಬೋದು, 70 ರೂಪಾಯಿ ನೋಡ್ರಿ. ಆಮೇಲೆ ಪ್ಲೇನ್ ಬಾದಾಮ್ ಮಿಲ್ಕ್ನು ಸಿಗ್ತೈತೆ. ಹೆಂಗೈತಿ ಇಲ್ಲಿ ನೋಡ್ರಿ, ಐಸ್ ಕ್ರೀಮ್ ಅಂಗಡಿ ಐತಿ. ಸುಮಾರು ಫ್ಲೇವರ್ಸ್ ಅದಾವೆ, ವಾಟರ್ ಬೇಸ್ಡ್, ಕ್ರೀಮ್ ಬೇಸ್ಡ್ ಅದು ಅಂಥೇಳಿ. ಇದು ಲೈನ್ ಒಳಗೆ ಬರ್ತೈತೆ ಅಂಗಡಿ. ನಾವೀಗ ವಾಪಸ್ ಮನೆ ಕಡೆ ಹೊಂಟಿವಿ. ಅಲ್ಲಿ ಏನು ನಿಮಗೆ 40 ಅಂಥೇಳಿ ಅಷ್ಟಕ್ಕೆ ಲೈಟ್ ಹಿಂಗೆ ಕಾಣಿಸತೈತಲ್ಲ, ಅದು ಹೈದ್ರಾಬಾದ್ನಾಗ ನೋಡ್ರಿ 40 ಫ್ಲೋರಿಂದ ಅಪಾರ್ಟ್ಮೆಂಟ್ ಐತಿ. ಸೊ ಇಷ್ಟು ಹೈಟ್ ಒಳಗೆ ನೋಡ್ರಿ ಅಪಾರ್ಟ್ಮೆಂಟ್ ಹೆಂಗೈತೆ ಅಂಥೇಳಿ. ಬೆಂಗಳೂರಿನಾಗೂ ಹೈಟ್ ಅದಾವ, ಬಟ್ ಇಷ್ಟು ದೊಡ್ಡ ಇಲ್ಲ. 40 ಫ್ಲೋರ್ ಮಟ್ಟ ಅಂತೂ ಇಲ್ಲ ಅನ್ನಿಸ್ತೈತೆ ನನಗೆ. ಇದ್ರ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ.
ಇಲ್ಲಿ ನೋಡ್ರಿ ಹೈದ್ರಾಬಾದ್ನಾಗ ಶನಿವಾರ ಸಂತೆ. ಸೊ ಎಲ್ಲ ಮಸ್ತ್ ವೆಜಿಟೇಬಲ್ಸ್ ಅದಾವ. ಗೊಂಜಾಳ, ಪಪ್ಪಾಯ, ಬಾರಿ ಹಣ್ಣು, ಆಮೇಲೆ ಗಜ್ಜರಿ ಎಲ್ಲ ಫ್ರೆಶ್ ಸಿಗ್ತಾವೆ ನೋಡ್ರಿ ಇಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಬೆಲ್ಲನೂ ಮಾರಾಕತ್ತಾರ ನೋಡ್ರಿ. ಶುಗರ್ ಮಿಕ್ಸ್ ಇಲ್ಲಿದೆ, ಪ್ಯೂರ್ ಬೆಲ್ಲ. ಸೊ ಎಲ್ಲ ಮಾರಾತಾರ ಇಲ್ಲಿ. ನೋಡ್ಬೋದು ನೀವು ಇಲ್ಲಿ ಎಲ್ಲ ಕೈಪಲ್ಲೆ ಎಷ್ಟು ಫ್ರೆಶ್ ಐತಂತ ಹೇಳಿ. ನೋಡ್ಬೋದು ನೀವು ಕಾರ್ನ್, ಬೇಬಿ ಕಾರ್ನ್, ಮಶ್ರೂಮ್ ಎಲ್ಲ ಹಚ್ಚಾರ. ಇಲ್ಲಿ ನೋಡ್ಬೋದು ನೀವು ಎಲ್ಲ ವೆರೈಟಿ ಸ್ವೀಟ್ಸ್ನು ಅದಾವ ಇಲ್ಲಿ ಸಂತ್ಯಾಗ. ಸೊ ಮಜಾ ಆಯ್ತು ನೋಡ್ರಿ ಸಂತೆ. ಇಲ್ಲಿ ನೋಡ್ರಿ ಸಂತ್ಯಾಗ ಅಳ್ಳ, ಆಮೇಲೆ ಗೊಂಜಾಳ ಅವಲಕ್ಕಿ, ಪೇಪರ್ ಅವಲಕ್ಕಿನೂ ಎಲ್ಲ ಮಾರ್ತಾರೆ. ಸಂತಿ ಮಸ್ತ್ ಐತೆ ನೋಡ್ರಿ ಇದು. ಈಗೇನಿಲ್ಲಿ ಅಲಂಕಾರ ದೇವಸ್ಥಾನದೊಳಗೆ ನೋಡಾಕತ್ತಿರಲ್ಲ, ನ್ಯೂ ಇಯರ್ ದಿವಸ ಮಸ್ತ್ ಪೂಜಾ ಮಾಡಿದ್ರು ನೋಡ್ರಿ. ಹಾಗಾಗಿ ನಾವು ಗುಡಿಗೆ ಹೋಗಿದ್ವಿ, ಅದರದ ಒಂದು ಕ್ಲಿಪ್ಪಿಂಗ್ಸ್ ಹಾಕೇನಿ. ನಾವು ಇನ್ನೇನು ವಾಪಸ್ ಬೆಂಗ್ಳೂರಿಗೆ ಹೋಗೋರಿದ್ವಿ. ಹಾಗಾಗಿ ಇವ್ರ ಮನೆಗೆ ಸಮೀಪ ಇರೋದು ಪುರಿ ಜಗನ್ನಾಥ ದೇವಸ್ಥಾನ. ಅವ್ರ ಮನೆಯಿಂದ 8-9 ಕಿಲೋಮೀಟರ್ದಾಗ ಅಷ್ಟೇ ಐತಿ. ಹಾಗಾಗಿ ಈಗ ಈ ದೇವಸ್ಥಾನ ನೋಡಕ್ಕೆ ಬಂದೇವು ನೋಡ್ರಿ. ಭಾರಿ ಮಸ್ತ್ ಐತಿ. ಆಮೇಲೆ ಒರಿಜಿನಲ್ ಏನು ಪುರಿ ಜಗನ್ನಾಥ್ ಒಳಗೆ ಗುಡಿ ಐತಲ್ಲ, ಸೇಮ್ ಅದ ಪ್ಯಾಟರ್ನ್ ಒಳಗೆ ಇದು ದೇವಸ್ಥಾನ ಐತಿ. ಬರೋಬ್ಬರಿ ನಾವು ಹೋಗೋ ಟೈಮಿಗಲ್ಲೇ ಸಂಜಿಕ ಆರತಿ ನಡ್ಯಾಕತ್ತಿತ್ತು. ಆಮೇಲೆ ಈ ದೇವಸ್ಥಾನದ ಪೇಂಟಿಂಗ್ನು ಮಾಡಾಕತ್ತಿದ್ರು ಅವ್ರು. ಮಸ್ತ್ ಭಾರಿ ದೊಡ್ಡ ಗುಡಿ ಐತಿ ನೋಡ್ರಿ. ನೀವೇನಾರು ಹೈದ್ರಾಬಾದ್ನಾಗ ಹೋದ್ರಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬರ್ರಿ. ಈ ದೇವಸ್ಥಾನ ಪುರಿ ಜಗನ್ನಾಥ್ ಏನೈತಲ್ಲ, ಇವ್ರದ್ದು 2 ಬ್ರಾಂಚಸ್ ಅದಾವ. ಸೊ ನಮಗೆ ನಿಯರ್ ಬೈ ಇದಿತ್ತಂತ ಹೇಳಿ ನಾವು ಇಲ್ಲಿ ಹೋಗಿದ್ವಿ. ಇಲ್ಲಿ ನೋಡ್ಬೋದು ನೀವು ಪೇಂಟಿಂಗ್ ಎಲ್ಲ ಕೆಲಸ ಚಾಲು ಐತಿ. ಆಮೇಲೆ ಬಾಜು ಸುತ್ತಲೂ ಎಲ್ಲ ದೇವ್ರ ಗುಡಿಗಳ್ನು ಅದಾವ ನೋಡ್ರಿ ಇಲ್ಲಿ. ಆಮೇಲೆ ಅಲ್ಲೇನ್ರ ನೀವು ಶಾಪಿಂಗ್ ಮಾಡೋರಿದ್ರೆ 2 ಸಣ್ಣ ಅಂಗಡಿನೂ ಅದಾವು. ನಾನು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡು ನೋಡ್ರಿ. ನಮ್ಮ ಮನ್ಯಾಗಂತೂ ಎಲ್ಲೇ ಟ್ರಿಪ್ ಹೋಗ್ಯವಲ್ಲ ಎಲ್ಲ ಫ್ರಿಜ್ ಮ್ಯಾಗ್ನೆಟ್ ಅದಾವ. DLF ಫುಡ್ ಸ್ಟ್ರೀಟ್ ಮಟ್ ಬಂದೇವು ನೋಡ್ರಿ. ನಾವೀಗ ಟೆಂಪಲ್ ಹೋಗಿ ಬಂದು ಇಲ್ಲಿ ವೇಫಲ್ಸ್, ಐಸ್ ಕ್ರೀಮ್ ಅದು ತಿನ್ನತ್ತೇವಿ. ವೇಫಲ್ಸ್ ತಿನ್ನಾಕ ಯಾರಿಗೆಲ್ಲ ಸೇರ್ತೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವು ಆರ್ಡ್ರ್ ಮಾಡಿದ ವೇಫಲ್ ಹೆಸರು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಭಾಳ ಟೇಸ್ಟಿ ಇತ್ತು ನೋಡ್ರಿ ಅದು. ಆಮೇಲೆ ನಾವೆಲ್ಲೇ ಒಳಗೆ ಬಂದ್ವಿ. ಈಗ ಆರ್ಡ್ರ್ ಮಾಡಕತ್ತಿರೋದು ನಮ್ಮ ಫೇವ್ರೇಟ್ನ ಅನ್ಬೋದು, ಗೋಲಿ ಬಜ್ಜಿ ಮತ್ತು ಉದ್ದಿನ ವಡ ನೋಡ್ರಿ. ಇದು ಭಾಳ ಟೇಸ್ಟಿ ಇತ್ತು. ನೀವೇನಾರು ಹೈದ್ರಾಬಾದ್ನಾಗಿದ್ರಂದ್ರೆ ಇಲ್ಲೇ ವಿಸಿಟ್ ಮಾಡಿರಿ. ನಾವೀಗ ನೆಕ್ಸ್ಟ್ ಬಂದಿರೋದು ಡಾರ್ಸಲಿಂಗ್ ಮೋಮೋಸ್ ತಿನ್ನಾಕ. ಬಟ್ ಇವ್ರ ಕಡೆ ಯೂನಿಕ್ ಇದ್ದು, ನಾವು ಅಲ್ಲಿ ಬೆಂಗಳೂರಿನಾಗ ತಿಂತೇವೆ. ಬಟ್ ಇವ್ರ ಕಡೆ ನೋಡ್ರಿ ಪನ್ನೀರ್, ಪೆಪ್ಪರ್, ಶೇಜ್ವಾನ್, ಚಿಲ್ಲಿ ಮೋಮೋಸ್ ಅಂತಿದ್ದು. ಸೊ ಚಿಲ್ಲಿ ಮೋಮೋಸ್ ಆರ್ಡರ್ ಮಾಡಿ. ಚಿಲ್ಲಿ ಮೋಮೋಸ್ ಅಂತಂದ್ರೆ ಮೋಮೋಸ್ನ ಏನು ಮಾಡ್ತಾರೆ ಇವರು, ಫಸ್ಟ್ ಕರೀತಾರೆ. ಕರೆದಾದ್ಮೇಲೆ ನಾವು ಹೆಂಗೆ ಮಂಚೂರಿಯದು ಮಾಡ್ಕೊತಿರ್ತೇವಲ್ಲ, ಹಂಗೆ ಇವರು ನೋಡ್ರಿ ಅಲ್ಲ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಆನಿಯನ್ ಇವನ್ನೆಲ್ಲ ಹಾಕಿ ಸಾಸಸ್ ಹಾಕಿ ಮೋಮೋಸನ್ನ ಅದ್ರೊಳಗೆ ಟಾಸ್ ಮಾಡಿ ಕೊಡ್ತಾರೆ. ಭಾರಿ ಟೇಸ್ಟಿ ಇತ್ತು ನೋಡ್ರಿ. ಆ್ಯಕ್ಚುಲಿ ಮಸ್ಟ್ ಟ್ರೈನ ಅನ್ಬೋದು. ಯಾಕಂದ್ರೆ ನಮಗೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ನಾವು ಬರೀ ನಾರ್ಮಲ್ ಸ್ಟೀಮ್ ಮೋಮೋಸ್ ಅಥವಾ ಫ್ರೈಡ್ ಮೋಮೋಸ್ ತಿಂತಿದ್ವಿ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಆಮೇಲೆ ಟೇಸ್ಟಿನೂ ಅನ್ನಿಸ್ತು. ಈಗ ನಾವು ನೆಕ್ಸ್ಟ್ ಟ್ರೈ ಮಾಡ್ತಿರೋದು ಅಲ್ಲಿ ಸಾಫ್ಟ್ ದೋಸೆ, ಆಮೇಲೆ ಪಡ್ಡು ನೋಡ್ರಿ. ಸೊ ಸ್ಟ್ರೀಟ್ ಸೈಡ್ ನೀವು ಅಲ್ಲಿ ಹೋದ್ರೆ ಅಂದ್ರೆ ಎಲ್ಲ ವೆರೈಟಿ ಐತೆ ನೋಡ್ರಿ. ಇದ ಅಂತಲ್ಲ, ಸೋ ಮೆನಿ ವೆರೈಟೀಸ್ ಅದಾವ. ನೆಕ್ಸ್ಟ್ ಕಮ್ಸ್ ಹೈದ್ರಾಬಾದ್ ಇರಾನಿ ಚಾಯ್ ನೋಡ್ರಿ. ಸೊ ಇರಾನಿ ಚಾಯ್ ಟ್ರೈ ಮಾಡತ್ತಿದ್ವಿ. ನೆಕ್ಸ್ಟ್ ನಾವು ಟ್ರೈ ಮಾಡ್ತಿರೋದು ಪಾನಿಪುರಿ ನೋಡ್ರಿ. ಎಲ್ಲಿ ಹೋದ್ರು ಒಂದು ಪಾನಿಪುರಿ ತಿನ್ನೋದ ಏನು ಬೇಕಾದ ತಿಂದರು. ಆಮೇಲೆ ನಾವು ಅವ್ರು ಚಹಾ ಕುಡ್ದಿದ್ರಲ್ಲ, ಹಾಗಾಗಿ ನಾವು ಸೋಡಾ ಕುಡಾಕತ್ತೇವೆ ಇಲ್ಲೇ. ಈಗ ನೋಡ್ರಿ ನೆಕ್ಸ್ಟ್ ಟ್ರೈ ಮಾಡ್ತಿರೋದು ಕೋಕೋನಟ್ ಜ್ಯೂಸ್. ಇದ್ರೊಳಗೆ ಮಲಾಯಿ ಅದು ಹಾಕಿ ಮಸ್ತ್ ಇರ್ತೈತಿದು. ವಾಪಸ್ ಈಗ ನಾವು ಮತ್ತು ಮನೆ ಕಡೆ ಹೊಂಟ್ವಿ ನೋಡ್ರಿ. ನಾವು ಮನೆಗೆ ಹೋಗುವಾಗ ಎಲ್ಲ ಆಜು ಬಾಜು ಏನೇನು ಅದಾವ ಇಲ್ಲಿ ನೋಡ್ಬೋದು ನೀವು. ಮಾಲ್ ಎಷ್ಟು ದೊಡ್ಡದೈತೆ ಅಂತ ಹೇಳಿ. ಹೈದರಾಬಾದ್ನಾಗ ಶರತ್ ಸಿಟಿ ಮಾಲ್ ಅಂತ ಏನೈತಲ್ಲ, ಅದು ಭಾಳ ದೊಡ್ಡದೈತಿ ನೋಡ್ರಿ. ಈಗ ಹೆಂಗೆ ಬೆಂಗಳೂರಿನಾಗ ರಗಡ್ ದೊಡ್ಡ ಮಾಲ್ಸ್ ಅದಾವ. ಸೊ ನಾವು ಅಲ್ಲೇನು ಇವ್ಯಾವ ಮಾಲ್ಸ್ ಅಡ್ಡಾಡಲಿಲ್ಲ. ಹಾಗಾಗಿ ಯಾವ್ಯಾವ ಪ್ಲೇಸಸ್ ಡಿಫ್ರೆಂಟ್ ಇದ್ವಲ್ಲ ಅವನ್ನ ಅಡ್ಡಾಡಿದ್ವಿ. DLF ಅಂತೂ ಭಾರಿ ಚಲೋ ಐತೆ ನೋಡ್ರಿ. ಫುಡ್ ಮಸ್ತ್ ಇರ್ತೈತೆ ಅಲ್ಲಿದ್ದು, ನೀವು ಟ್ರೈ ಮಾಡ್ಬೋದು. ಆಮೇಲೆ ನಾವೇನು ಅಂದ್ಕೊಂಡ್ವಿ, ಇವೆಲ್ಲ ರೋಡ್ಸ್ ನಾವು ಫಸ್ಟ್ ಟೈಮ್ ಏನು ಹೈದ್ರಾಬಾದಕ್ಕೆ ಹೋಗಿದ್ವಿ ಅದನ್ನು ನೀವು ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರ್ತೈತಿ. ಈ ರೋಡ್ಸ್ನಾಗೆಲ್ಲ ಅಡ್ಡಾಡಿದ್ವಿ, ಅದನ್ನ ಮತ್ತು ರಿಕಾಲ್ ಮಾಡ್ಕೊತ ಇಲ್ಲಿ ಅಡ್ಡಾಡಿದ್ವಿ, ಈ ಪ್ಲೇಸ್ನಾಗ ಹೋಗಿದ್ವಿ ಅಂಥೇಳಿ ನೋಡ್ಕೊತ ನಾವೀಗ ಹೊಂಟ್ವಿ. ಬಟ್ ಕೆಟ್ಟ ಟ್ರಾಫಿಕ್ ಇತ್ತು ನೋಡ್ರಿ.
ಭಾಳ ಟ್ರಾಫಿಕ್ಕಿಂದ ನಮಗೆ ಇಲ್ಲೇ ಒಂದು ಅರ್ಧ ತಾಸು ಹೋತು, ಇಲ್ಲಾಂದ್ರೆ ಜಲ್ದಿ ಮನೆಗೆ ರೀಚ್ ಆಗ್ತಿದ್ವಿ. ಬಟ್ ಭಾಳ ಟ್ರಾಫಿಕ್ ಇತ್ತು. ಸೊ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೇನು ಹೈದ್ರಾಬಾದದ್ದು ಅಡ್ಡಾಡೋದು ಮುಗೀತು. ನೆಕ್ಸ್ಟ್ ವ್ಲಾಗ್ ಒಳಗೆ ಹೈದ್ರಾಬಾದ್ ಟು ಬೆಂಗಳೂರು ರೋಡ್ ಜರ್ನಿ ಇರ್ತೈತಿ. ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.